Good morning, Elrigo. Welcome back to JK House Kanda YouTube channel. Today I am going to discuss about the important books which is help to clear your exams. Not only police exams, ಇದರಲ್ಲಿ ನಾನು ನಿಮಗೆ ಬರೀ ಪೊಲೀಸ್ ಎಕ್ಸಾಮ್ಸ್ ಅಲ್ಲ, ಯಾರ್ಯಾರು ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿದ್ದೀರಾ, ವೆದರ್ ಇಟ್ ಮೇ ಬಿ GPST ಆಗಿರಲಿ, ಆಮೇಲೆ ಈ ಶಿಕ್ಷಕರ ನೇಮಕಾತಿ ಏನಾಗುತ್ತದೆ ಎಲ್ಲ ಈ ಕ್ರೈಸ್ ಇಂದ ಕರೆದಿದ್ದಾರೆ ಈಗ, ಆ ನೇಮಕಾತಿ ಆಗಿರಲಿ, ಜೊತೆಗೆ ನಮ್ಮ ಪೊಲೀಸ್ ಎಕ್ಸಾಮ್ಸ್ಗೆ ಇದೆ, ಸಿವಿಲ್ ನೆಕ್ಸ್ಟ್ ಬರಿತಾ ಇದ್ದೀರಾ, CRDR ಇರುತ್ತೆ, KSRP ಇದೆ, KSISF ಇದೆ, IRV ಇರುತ್ತೆ. ಅದಾದ ನಂತರ ನೆಕ್ಸ್ಟು ಅಬಕಾರಿ ನಿಮ್ಮ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಇದೆ. ಅದಾದ ನಂತರ ನೆಕ್ಸ್ಟ್ VA ಇದೆ. ಇದೇ ರೀತಿಯಾದಂತಹ ತುಂಬಾ ಎಕ್ಸಾಮ್ಸ್ ಬರುತ್ತೆ. ಈಗ ನೀವು ಹೊಸಬರಿದ್ದೀರಾ ಸರ್, ಇನ್ನೊಂದು 6 months ಅಲ್ಲೆಲ್ಲ ನೇಮಕಾತಿ ಆಗಿಬಿಡುತ್ತೆ ಸರ್, ಅದಾದ ನಂತರ ನನ್ಗೆ ಏನು ಓದ್ಬೇಕಂತ ಗೊತ್ತಾಗಲ್ಲ ಸರ್ ಅನ್ನೋರಿಗೆ, ನೆಕ್ಸ್ಟ್ ಇನ್ನೊಬ್ರು ಯಾರಿಗೆ ಅಂದ್ರೆ, ಸರ್ ನಾನು ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದೀನಿ ಸರ್, ಸ್ವಲ್ಪ ಭಾಳ ಕನ್ಫ್ಯೂಷನ್ ಇದ್ದೀನಿ ಸರ್, ಯಾವ ಬುಕ್ಸ್ ಓದ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ಅನ್ನೋರಿಗೆ, ಜೊತೆಗೆ GPST ಇದ್ಯಾವುದೋ ಶಿಕ್ಷಕರ ನೇಮಕಾತಿ ಇದ್ದಾರೆ. ಇಲ್ಲಿ ಇವತ್ತು ನಮ್ಮ ಫ್ರೆಂಡ್ ಕೂಡ ಕಾಲ್ ಮಾಡಿದ್ರು, ಇವೊಂದು ಅವರು MS ಎಲ್ಲ ಮುಗಿಸಿ ಡೌಟ್ ಇರೋರು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದರಲ್ಲಿನೂ ಕೂಡ ಸರ್ ಸ್ಪೆಸಿಫಿಕ್ ಪೇಪರ್ ಇರುತ್ತೆ ಸರ್, ಅದ್ರ GK ಸ್ಪೆಸಿಫಿಕ್ ಪೇಪರ್ಸ್ ನಾವು ಚೆನ್ನಾಗಿದ್ದೀವಿ ಸರ್, GK ಪೇಪರ್ ನಾವು ಯಾವ ಥರ ಮಾಡ್ಕೋಬೇಕು ಸರ್, ಏನು ಬುಕ್ಸ್, ಇಷ್ಟೊಂದು ಸೋರ್ಸಸ್ ಇದೆ, ಹಿಸ್ಟ್ರಿಗೆ ಒಂದು 4-5 ಪುಸ್ತಕ ಇದೆ, ಜಿಯೋಗ್ರಫಿಗೆ 3-4 ಪುಸ್ತಕ ಇದೆ ಸರ್, ನಾನು ಏನು ಮಾಡಬೇಕು ಸರ್ ಅನ್ನೋರಿಗೆ ಕ್ಲಿಯರ್ ಕಟ್ ಮಿಕ್ಸ್ ಮಸಾಲೆ ಏನಿಲ್ಲ, ಡೈರೆಕ್ಟ್ ಏನು ಸಬ್ಜೆಕ್ಟ್ ಇದೆ, ಏನು ಓದಬೇಕು ಅನ್ನೋದು, ಯಾವ ಸಬ್ಜೆಕ್ಟ್ ಕ್ಲಿಯರ್ ಆಗಿ ಹೇಳ್ತೀವಿ, ಅದರಿಂದ ಕ್ವಶನ್ಸು ಬಂದಿರುತ್ತೆ, ಅದರ ಬೇಸಿಸ್ ಮೇಲೆ ಹೇಳ್ತಿರೋದು ಎಲ್ಲ ವಿದ್ಯಮಾನಗಳನ್ನು, ಪ್ರಚಲಿತ ವಿದ್ಯಮಾನಗಳನ್ನು, ಜೊತೆಗೆ KA ಮೈಂಡ್ ಸೆಟ್ ಕ್ವಶನ್ ಪೇಪರ್ ಇಟ್ಕೊಂಡು ಯಾವ ಬುಕ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ಸೊ ನೀವು ಯಾವುದೇ ಒಂದು ಪುಸ್ತಕ ಓದ್ಬೇಕಂದ್ರೆ, ಬುಕ್ಸ್ ಓದ್ಬೇಕಂದ್ರೆ ಇಂಪಾರ್ಟೆಂಟ್ ಅಂದ್ರೆ, ಬಿಫೋರ್ ಯು ಸ್ಟಾರ್ಟ್ ಸ್ಟಡಿಂಗ್, ಸೆಲೆಕ್ಟಿಂಗ್ ದ ರೈಟ್ ಬುಕ್ ಇನ್ ಫಸ್ಟ್ ಸ್ಟೆಪ್ ಟು 100%. ಒಂದು ಬುಕ್ ಓದಿರ್ತೀರಾ, ಅದು ಕ್ವಶನ್ಸೇ ಬರಲಿಲ್ಲ ಅಂದ್ರೇನು, ಅದಕ್ಕೆ ಅದೇ ಸಕ್ಸಸ್ ಇಂಪಾರ್ಟೆಂಟ್. ಗುಡ್ ಬುಕ್ ಶುಡ್ ಬಿ ಏನಿರಬೇಕು, ಕವರ್ ದಿ ಎಕ್ಸಾಮಿನರ್ಸ್ ಎಕ್ಸ್ಪೆಕ್ಟೇಷನ್, ನಾಟ್ ಅನ್ನೆಸೆಸರಿ ಸ್ಟೋರೀಸ್. ಒಂದೊಂದು ಬುಕ್ಸ್ ಇರುತ್ತೆ, ಹಿಸ್ಟ್ರಿಯಲ್ಲಿ ನಾನು ಓದಿದ್ದೀನಿ, ದೊಡ್ಡ ದೊಡ್ಡ ಉದ್ದಕ್ಕೆ ಸ್ಟೋರಿ ಇರುತ್ತೆ, ಕ್ಲಾಸ್ ಮಾಡಬೇಕಾದ್ರೆ ಈಗ ಸಮ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕಥೆಗಳನ್ನ ಹೇಳ್ತಾರೆ, ಡೈರೆಕ್ಟ್ ಎಕ್ಸಾಮಿನರ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ, ಕ್ವಶನ್ ಏನಿದೆ, ಆನ್ಸರ್ ಏನಿದೆ, ಅದೇ ಬರಬೇಕು. ಒಂದು ಬಿ ರಿಟರ್ನ್ ಬೈ ಅಥರೈಸ್ಡ್ ಅಂಡ್ ಎಕ್ಸ್ಪೀರಿಯನ್ಸ್ ಆಥರ್. ಈಗ UPSC ಅವರು ಮೊನ್ನೆ ಒಂದು ಹೇಳ್ತಾ ಇದ್ರು, ಏನಂದ್ರೆ ಅಥರೈಸ್ಡ್ ಸೋರ್ಸ್ ಇಂದ ಓದಿ, ಅವ್ರು ಮೆನ್ಷನ್ ಮಾಡಲಿಲ್ಲ ಅಥರೈಸ್ಡ್ ಸೋರ್ಸಸ್ ಅಂದ್ರೆ ಯಾವುದು, ಗೌರ್ಮೆಂಟ್ ಬುಕ್ಸ್, ಅದಕ್ಕಾಗಿ ಆಥರ್ಸ್ ನೀಟಾಗಿ ಬರ್ದಿರ್ಬೇಕು, ಬುಕ್ಸ್ ಇನ್ ಡೀಟೇಲ್ ಆಗಿ ಅವ್ನು ಕವರ್ ಮಾಡಿರ್ಬೇಕು, ಸಿಲೆಬಸ್ ಕಾಪಿನಾದ್ರೂ ಕವರ್ ಮಾಡ್ಬೇಕಾ, ಎಕ್ಸಾಮ್ ಕ್ವಶನ್ ಆಗ್ಲಿದ್ರು ಅಂತ ಬುಕ್ಸ್ ಇರಬೇಕು. ಲೇಟೆಸ್ಟ್ ಎಡಿಷನ್ ಕೆಲವೊಂದು ಬುಕ್ಸ್ ಇದೆ, ಕರ್ನಾಟಕದಲ್ಲ ಮೆನ್ಷನ್ ಮಾಡಲ್ಲ, ಅವರು ಅಪ್ಡೇಟ್ ಬುಕ್ ಬರ್ದವ್ರು ಒಂದ್ಸತಿ ಹೋಗ್ಬಿಟ್ಟಿದ್ದಾರೆ, ಅಂದ್ರೆ ಅಪ್ಡೇಟೇ ಮಾಡಿಲ್ಲ ಅದನ್ನ, ಅಂತ ಬುಕ್ಸ್ನ ನೀವು ಓದಬಾರ್ದು. ನೆಕ್ಸ್ಟ್ ಬಿ ಈಸಿ ಟು ಅಂಡರ್ಸ್ಟ್ಯಾಂಡ್, ನಮಗೆ ಎಷ್ಟು ನಾಲೆಡ್ಜ್ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆಸ್ ಎ ಟೀಚ್ ಮಾಡೋರಿಗೆ, ಶಿಕ್ಷಕರಾಗಿರಿ, ಎಷ್ಟು ನಾವು ಹುಡುಗರಿಗೆ ಅರ್ಥ ಮಾಡಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾಲೆಡ್ಜ್ ಜೊತೆಗೆ. ಸೊ ಅದು ನಿಮಗೆ ಈಸಿ ಟು ಅಂಡರ್ಸ್ಟ್ಯಾಂಡ್ ಆಗಿರಬೇಕು. ಸಮ್ ಟೈಮ್ಸ್ ನಾನು ಹೇಳ್ತೀನಿ, ಕರ್ನಾಟಕದಲ್ಲಿ ಒಂದು ಬುಕ್ ಇದೆ, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಪರಿಸರ ಯಜ್ಞ, ಅವರ ಆತನ ಹೆಸರು ಹೇಳಲ್ಲ, ಅವರಿಗೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಇದೆ, ಆದರೆ ಆ ಬುಕ್ಸ್ನ ನಮಗೆ ಅರ್ಥ ಮಾಡ್ಸಕ್ ಬಂದಿಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇನ್ನೊಬ್ರು ಬರ್ದಿದ್ದಾರೆ, ಅದನ್ನ ನಾನು ಹೇಳ್ತೀನಿ ನಿಮಗೆ, ಅವ್ರದ್ದು ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ನಾಲೆಡ್ಜ್ ಇದೆ, ಅಂತ ಬುಕ್ಸ್ ರೆಫರ್ ಮಾಡಬೇಕು. ಅದಾಂತರ ಬೇಸ್ಡ್ ಆನ್ ಟ್ರೆಂಡಿಂಗ್ ಕ್ವಶನ್ ಅಂಡ್ ಲೇಟೆಸ್ಟ್ ಎಕ್ಸಾಮ್ ಪ್ಯಾಟರ್ನ್. ಈಗ KA ಯಾವ ಥರ ಕ್ವಶನ್ ಪೇಪರ್ ತೆಗಿತಾ ಇದೆ, ಈಗ ಹೊಸದಾಗಿ ಅಪ್ಡೇಟ್ ಆಗ್ತಿದೆ, ಅದರಲ್ಲಿ ಜಾಸ್ತಿ ಏನೇನು ಬರ್ತಿದೆ, ಅರ್ಥ ಆಗ್ತಿದೆಯಾ, ಆ ರೀತಿಯಾದಂತಹ ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ ಪೇಪರ್ಸ್ ಇರಬೇಕು. ಇದು ಮುಗಿತಾ? ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಈ ಪಾರ್ಟು, ಯಾರೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಿ, ಸ್ಕೂಲ್ ಬುಕ್ಸ್ ಫ್ರಮ್ 6ರಿಂದ 12ನೇ ಕ್ಲಾಸು ಎಲ್ಲರೂ ಓದಲೇಬೇಕು. ಸ್ಕೂಲ್ ಬುಕ್ಸಲ್ಲಿ ಏನು ಇಂಪಾರ್ಟೆಂಟ್ ಸರ್ ಅಂದರೆ, ಸ್ಕೂಲ್ ಬುಕ್ಸಲ್ಲಿ ಸೈನ್ಸ್ ಇದೆ, ಅದಾದ ನಂತರ ಇದು ಇದೆ, ಸೈನ್ಸ್ ಇದೆ, ಹಿಸ್ಟ್ರಿ ಇದೆ, ಜಿಯೋಗ್ರಫಿ ಇದೆ, ಪೊಲಿಟಿನ್ ಇದೆ. ಸೊ 6th to 12th ಅವನ್ನ ನೀವು ಕಂಪಲ್ಸರಿಯಾಗಿ, KA ಕ್ವಶನ್ಸ್ ನಿಮಗೆ ಗೊತ್ತಾ, ಕ್ವಶನ್ ಪೇಪರ್ ನೋಡಿದ್ದೀರಾ, ಪ್ರೀವಿಯಸ್ ಇಯರ್ KA ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾವು ನೋಡಿದ್ದೀವಿ, ಬಿಡಿಸ್ತಾ ಇದ್ದೀವಿ. ಏನಂದ್ರೆ ಇಂಪಾರ್ಟೆಂಟ್ ಆಗಿ ಅದು ಏನು ಕೇಳ್ತಿದ್ದಾನೆ ಅಂದರೆ, ಹಿಸ್ಟ್ರಿ ಕ್ವಶನ್ಸ್ ಅವೆಲ್ಲ ಸೈನ್ಸ್ ಕ್ವಶನ್ ಕೇಳ್ತಾರಲ್ಲ, ತುಂಬ ಟಫ್ ಇದೆ, ಪ್ರಾಮಿಸ್ ಹೇಳ್ತಿದ್ದಾನೆ, ದೇವರಿಗೂ ಬರ್ತಾ ಇರೋದೇ 6th to 12th ಸೈನ್ಸ್ ಬುಕ್ಸ್ ಇಂದಾನೆ ಬರ್ತಾ ಇರೋದು ಅವನು. ಅಲ್ಲಿ ಏನು ಪ್ರಾಯೋಗಿಕ ಅಂತ ಕೊಟ್ಟಿರ್ತಾರಲ್ಲ, ನೋಡಿ ಬೇಕಾದ್ರೆ ನೀವು ಹೋಗಿ ಅದನ್ನೇ ಅಲ್ಲಿ ಕೇಳಿರ್ತಾನೆ, ಆ ರೀತಿ ಹೇಳ್ತಾ ಇರೋದು. 6th to 12th ಬುಕ್ಸ್ ಓದ್ಬೇಕು ಸರ್. 6th to 12 ಬುಕ್ಸ್ ಎಲ್ಲಿ ಸಿಗುತ್ತೆ ರೀ, ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ಕ್ಲಾಸ್ ಮಾಡ್ತೀನಿ, ಅದೇನು ದೊಡ್ಡದಲ್ರಿ. 6th DSRT NCERT ಬಿಟ್ಟಾಕಿ, DSERT ಅಂತ ಇದೆಯಲ್ಲ, ನಮ್ಮ ಸಿಲೆಬಸ್, ನೀವು ಓದಿದ್ರಲ್ಲ 1 to 10th ಕನ್ನಡ ಮೀಡಿಯಂ, ಅದೇ ಬುಕ್ಸ್ ರೀ. ಈಗ ಏನು ಬೇಡ, ನೀವು ಹೊಸೊಬ್ಬರಾಗಿದ್ರೆ ಅಂದ್ರೆ ಹೋಗಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಹೆಡ್ ಮಾಸ್ಟ್ರು, ನಿಮ್ಮ ಸ್ಕೂಲಲ್ಲಿ ಯಾವ ಟೀಚರ್ಸ್ನ ರಿಕ್ವೆಸ್ಟ್ ಮಾಡಿ, ಸರ್ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ದೀನಿ, ನನಗೆ ಸ್ಕೂಲ್ ಬುಕ್ಸ್ ಕೊಡಿ ಸರ್ ದಯವಿಟ್ಟು ಅಂತ ಕೈ ಮುಗಿರಿ, ಕೊಡ್ತಾರೆ ಅವರು, ಅದೇ ಸ್ಕೂಲ್ ಬುಕ್ಸು, ಅದನ್ನ ನೀವು ಕಂಪಲ್ಸರಿ ಓದಲೇಬೇಕು. ಈಗ ಸಪ್ರೇಟಾಗಿ ಹಿಸ್ಟ್ರಿ ಯಾವ್ದು ಓದಬೇಕು, ಆಮೇಲೆ ಸುಮ್ಮನೆ ಹೇಳ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಯೂಟ್ಯೂಬ್ ಕ್ಲಾಸ್ ಮಾಡಿಬಿಡೋಣ, ಅಥರೈಸ್ಡ್ ಸೋರ್ಸ್, ಅದರಿಂದ ಕ್ವಶನ್ಸ್ ಬಂದಿದೆ, ನೀವು ಬಂದು ನಾನು ಕೇಳಿದ್ರೆ ಹೌದು ಸರ್
ಈ ಕ್ವಶನ್ಸ್ ಎಲ್ಲಿದೆ ಸರ್ ನಿಮ್ಮ ಅಂತಂದ್ರೆ ನಾವು ಅದ್ರಲ್ಲಿ ತೋರಿಸ್ಬೇಕು, ಹಂಗಿದ್ರೆ ಮಾತ್ರ ಹೇಳ್ತಾ ಇರೋದು. ಬೇಸಿಕ್ ನಾನು ತುಂಬ ಹೈ ಪ್ರೊಫೈಲ್ ಇರೋ ಹೇಳ್ತಾ ಇದ್ದೀನಿ. ಮೇನ್ ಇಂಪಾರ್ಟೆಂಟ್ ಬೇರೆ ಬುಕ್ಸ್ ಇರ್ಬೋದು, ನಾವು ಓದಿರೋ ಬುಕ್ಸು, ನಮ್ಮ ಸರ್ಕಲ್ ಓದಿರೋ ಬುಕ್ಸು, ಸಮಟೈಮ್ಸ್ ತುಂಬ ಜನ KS PSI ಇವರೆಲ್ಲ ಇದ್ದಾರೆ, ಅವರೆಲ್ಲ ಜೊತೆ ಡಿಸ್ಕಷನ್ ಮಾಡಿ ಹೇಳ್ತಾ ಇರೋದು. ಸೊ ಫಸ್ಟ್ ಹೋಗೋಣ, ಈ ಸ್ಕೂಲ್ ಬುಕ್ಸ್ ಮುಗೀತು. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಇದು, ಇತಿಹಾಸ ಅಂದರೆ ಅಪ್ಡೇಟೆಡ್ ವರ್ಷನ್ ಇದೆ ನೋಡಿ, 8ನೇ ಆವೃತ್ತಿ ಇದೆ. ಸ್ವಲ್ಪ ಆವೃತ್ತಿನ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸ್ಪರ್ಧಾ ಕ್ಷೇತ್ರ ಸರಣಿ ಅದು ಇಂಪಾರ್ಟೆಂಟ್ ಅಲ್ಲ. ಸ್ಪರ್ಧಾ ಇತಿಹಾಸ ಬರೆದವ್ರು ಯಾರು? ಆರ್ ಮಂಜುನಾಥ್ ಅಂತ. ಇದನ್ನ ನೀವು ಸ್ಪರ್ಧಾ ಇತಿಹಾಸಕ್ಕೆ ಈಗ KS ಗೆ ಬಿಟ್ಟು ಉಳಿದ ಎಲ್ಲ ಎಕ್ಸಾಮ್ಸ್ಗೂ ಸ್ಪರ್ಧಾ ಇತಿಹಾಸ. KS ಗೆ ಕೂಡ ಓದೋರು ಇದನ್ನ ಓದ್ತಾರೆ, ಬಟ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ KS ಅಲ್ಲಿ ನೀವು ಅದರಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಸಪ್ರೇಟಾಗಿ ಓದಬೇಕು, ಮಿಡಿವಲ್ ಹಿಸ್ಟ್ರಿ ಸಪ್ರೇಟಾಗಿ ಓದಬೇಕು, ಕರ್ನಾಟಕ ಹಿಸ್ಟ್ರಿ ಸಪ್ರೇಟಾಗಿ ಓದಬೇಕು. ಅದಾದ ನಂತರ ಇದು ಮಿಡಿವಲ್ ಆಯಿತು, ಮಾಡರ್ನ್ ಹಿಸ್ಟ್ರಿ ಒಂದು ಓದಬೇಕಾಗುತ್ತೆ. ಸೊ ಮಾಡರ್ನ್ ಹಿಸ್ಟ್ರಿ ಸ್ಪೆಕ್ಟ್ರಮ್ ಅದೆಲ್ಲ ಇದೆ, ಅದನ್ನು ಓದ್ತೀವಿ. ಬಟ್ ನಾನು ಹೇಳ್ತಿರೋದಂದರೆ ನೀವು ಸ್ಪೆಸಿಫಿಕ್ ಪೇಪರ್ ಇರ್ತೈತೆ, ವಿಲೇಜ್ ಅಕೌಂಟೆಂಟ್ ಸ್ಪೆಸಿಫಿಕ್ ಇದೆ, ಟೀಚರ್ಸ್ ಸ್ಪೆಸಿಫಿಕ್ ಪೇಪರ್ ಇದೆ, ಈ ಥರ ಸ್ಪೆಸಿಫಿಕ್ ಪೇಪರ್ಸ್ ಇರುತ್ತೆ. ಆ ರೀತಿ ಇರೋರಿಗೆ ಆಮೇಲೆ ಪೊಲೀಸ್ ಎಕ್ಸಾಮ್ಸ್ಗೆ ಸಾಕಪ್ಪ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಹೇಳ್ತಿದ್ದೇನೆಲ್ಲ, ಇವನ್ ನಾವು ವರ್ಕ್ ಮಾಡ್ತೇವೆ ಅಂತ ಹೇಳ್ತೇವೆ. ಈ ಬುಕ್ಕು ಹಿಸ್ಟ್ರಿ ಮೋರ್ ದೆನ್ ಏನೋ. ಇವ್ರು ಇದರಲ್ಲಿ ಪ್ರಾಚೀನ ಭಾರತದ ಇತಿಹಾಸನ ಕವರ್ ಮಾಡವ್ರೆ, ಮಧ್ಯಕಾಲೀನ ಇತಿಹಾಸ ಕವರ್ ಮಾಡವ್ರೆ, ಆಧುನಿಕ ಭಾರತ, ಕರ್ನಾಟಕ ಇತಿಹಾಸ. ಕೂಲ್ ಬುಕ್ಸ್ ಓದ್ಕೊಂಡು ಈ ಬುಕ್ಸ್ ಓದ್ಕೊಂಡಿದ್ರೆ ಯಾರಾದ್ರೂ ಕಮೆಂಟ್ ಸೆಕ್ಷನ್ ಹಾಕಿ 15ರಿಂದ 20 ಕ್ವಶನ್ ಹಿಸ್ಟ್ರಿ ತೆಗಿತಿದ್ದಾನೆ ಅಂದ್ರೆ KAದವನು, ಅದರಲ್ಲಿ ಮಿನಿಮಮ್ ಅಂದ್ರೆ 20 ಕ್ವಶನ್ ತೆಗೆದಾನೆ ಅಂದ್ರೆ ಮಿನಿಮಮ್ 15ರಿಂದ 17 ಕ್ವಶನ್ 18 ಕ್ವಶನ್ ವರ್ಗು ನಾನು, ಅಥವಾ ಅಷ್ಟು ಕ್ವಶನ್ ಮ್ಯಾಕ್ಸಿಮಮ್ ನಾನು ಹೇಳ್ತಿರೋದು 18 ಕ್ವಶನ್ ವರೆಗೂ ಈ ಬುಕ್ ಅಲ್ಲಿ ಮತ್ತೆ ಸ್ಕೂಲ್ ಬುಕ್ಸ್ ಅಲ್ಲಿ ನಾನು ತೋರಿಸ್ತೀನಿ. ಪ್ರೀವಿಯಸ್ ಇಯರ್ ನಾವು ನೋಡಿ ಹೇಳ್ತಾ ಇರೋದು. ಸೊ ಸ್ಪರ್ಧಾ ಇತಿಹಾಸ ಮೋರ್ ದೆನ್ ಒನ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೂ, VA ಎಕ್ಸಾಮ್ಸ್ಗೂ, SDA FDA ಎಲ್ಲ ಎಕ್ಸಾಮ್ಸ್. KS ಅಂದರೆ ಇನ್ ಡೀಟೇಲ್ ಕ್ವಶನ್ಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಪ್ರತ್ಯೇಕವಾಗಿ RS ಶರ್ಮಾ ಇದೆ, ಸದಾಶಿವ ಇದೆ, ಸ್ಪೆಕ್ಟ್ರಮ್ ಇದೆ, ಸೂರ್ಯಕಾಂತ್ ಕಾಮತ್ ಸಪ್ರೇಟ್ ಓದಬೇಕು. ಬಟ್ ಎಲ್ಲದಕ್ಕೂ ಸಾರ್ ಒಂದು ಟೈಮ್ ಇಲ್ಲ ಅನ್ನೋದು ನಾನು ಹೇಳ್ತಾ ಇರೋದು. ತಲೆಯಲ್ಲಿ ಇಟ್ಕೊಳ್ಳಿ, ಎಲ್ಲ ಬುಕ್ ಓದಿ ಅಂತ ಹೇಳ್ತಿಲ್ಲ. ದೇವ್ರನ್ನ ರಿವಿಷನ್ ಮಾಡೋಕ್ಕಾಗಲ್ರಿ. ಇನ್ನು 6 ತಿಂಗಳಲ್ಲಿ ನಿಮ್ಮ ಎಕ್ಸಾಮ್ಸ್ ಮುಗಿದೋಗ್ಬಿಡುತ್ತೆ. ಆವಾಗ ಸಾರ್ ನಾನು ಒಂದು ಬುಕ್ಕೇ ತುಂಬ ದಿವಸ ಓದಿದೆ ಸರ್, ಟೈಮ್ ಸಾಲಿಲ್ಲ. ಬೇಡ, ಈ ಬುಕ್ ಓದಿ. ಸ್ಪರ್ಧಾ ಇತಿಹಾಸ ನಿಮ್ಗೆ ಕಂಪ್ಲೀಟ್ ಆಯಿತು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಹಾಕಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೇನೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಭಾರತದ ಸಂವಿಧಾನ ಮತ್ತು ರಾಜಕೀಯ ಅಂದರೆ ಪೊಲಿಟಿ. ಇವರು ನಿಮ್ಗೆ ಇನ್ನೊಂದು ಹೇಳಿಲ್ಲ, ಇವ್ರದ್ದು ಯಾವುದಪ್ಪ ಇದು, ಒಂದೇ ನಿಮಿಷ ಇರಿ. ಈ ಸ್ಪರ್ಧಾ ಇತಿಹಾಸ ನಾನು ನಿಮ್ಗೆ ಹೇಳಿದಲ್ಲ, ಸ್ಪರ್ಧಾ ಇತಿಹಾಸ ಈ ಸರ್ ಮಂಜುನಾಥ್ ಆರ್ ಬುಕ್ಕು. ಇವ್ರ ಬುಕ್ಕಲ್ಲಿ ಒಂದು ಟೈಮು ನಾವು ಸರ್ ಬುಕ್ಕಲ್ಲಿ ಕ್ಲಾಸ್ ಕೇಳ್ತಾ ಇದ್ವಿ. ಹಾಗೆ ರೂಮ್ಗೆ ಹೋದಾಗ ಹಿಸ್ಟ್ರಿ ಬುಕ್ಸು ಒಂದು ಇಡೀ ಬುಕ್ಸೇ ತುಂಬಿಸಿದ್ದಾರೆ. ಬುಕ್ಸ್ ಅರ್ಥ ಆಗ್ತಿದೆಯಾ? ಇಡೀ ರೂಮ್ ಬರೀ ಹಿಸ್ಟ್ರಿ ಬುಕ್ಸು. ಆ ರೀತಿ ರಿಸರ್ಚ್ ಮಾಡಿ ಎಕ್ಸಾಮ್ ಬರ್ತಿರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇವ್ರ ಇತಿಹಾಸನ ನೀವು ಓದಿ. ನೆಕ್ಸ್ಟ್ ಇಲ್ಲಿ ಬನ್ನಿ, ಭಾರತ ಮತ್ತು ಸಂವಿಧಾನ ಮತ್ತು ರಾಜಕೀಯ ಅಂತ ಇದೆ. ಇಂಡಿಯನ್ ಪೊಲಿಟಿ. ಕರ್ನಾಟಕದಲ್ಲಿ ಸದ್ಯದ ಮಟ್ಟಿಗೆ ಹೈಯೆಸ್ಟ್ ಶೇಲಿಂಗು ತುಂಬ ಚೆನ್ನಾಗಿರೋ ಬುಕ್ ಅಂದರೆ ಗಂಗಾಧರ್ PS. ಬೇರೆ ಬುಕ್ಸ್ ಯಾವುದಿಲ್ಲ, ಇದು ಸಪ್ರೇಟನ್ನು ಏನಿಲ್ಲ. ಗಂಗಾಧರ್ ಓನ್ಲಿ ಒನ್ ಬುಕ್ ಈಸ್ ಎನಫ್ ಟು ಆಲ್ ಯುವರ್ ಎಕ್ಸಾಮ್ಸ್ ಇನ್ ಕರ್ನಾಟಕದಲ್ಲಿ, ಇನ್ಕ್ಲೂಡಿಂಗ್ KS. ಕನ್ನಡ ಮೀಡಿಯಂ ಬುಕ್ ಇದೆ ಅಂದರೆ ಇದೆ. ಈಸಿ ಟು ಅಂಡರ್ಸ್ಟ್ಯಾಂಡ್, ತುಂಬ ಜಾಸ್ತಿ ಇದೆ. ಈಸಿ ಟು ಅಂಡರ್ಸ್ಟ್ಯಾಂಡಿಂಗು. ಅದನ್ನು ಒಂದ್ಸತಿ ಓದಿದ್ರೆ ಹೈಲೈಟ್ ಮಾಡಿ ಇಟ್ಕೊಂಡ್ರೆ ಅನುಕೂಲ ಆಗುತ್ತೆ. ಇಲ್ಲ ಸರ್ ನನಗೆ ಇನ್ನೂ ಇದು ಒಂದು 500-600 ಪೇಜ್ ಇದೆ, ಇನ್ನೂ ಸರ್ ಒಂದು 100-200 ಪೇಜಲ್ಲಿ ಬೇಕಂದ್ರೆ ಒಂದು ಬುಕ್ ಹೇಳ್ತೀನಿ ನೋಡಿ. ಒಂದೇ ನಿಮಿಷ. ಇಲ್ಲಿ ಬುಕ್ ಇದೆ ನೋಡಿ. ಈ ಬುಕ್ ಬರೆದವ್ರು ಬಂದ್ಬಿಟ್ಟು ಶಾಂತಪ್ಪ ಅಂತ. ಇವರು UPSC 644 ರ್ಯಾಂಕು. ಈ ಬುಕ್ಕು ನೀವು ಓದಿ. ಅದಕ್ಕಿಂತ ಸರ್ ಅದು ಭಾಳ ಪೇಜಸ್ ಇದೆ, ನಾನು ಎಕ್ಸಾಮ್ ಹತ್ರ ಇದೆ ಅಂದರೆ ಸಾಕು. ಈ ಬುಕ್ಸ್ ಮೋರ್ ದೆನ್ ಏನಪ್ಪ. ಇವ್ರು ಏನು ಮಾಡವ್ರೆ ಅಂದರೆ HOIT ಅಂದರೆ ಯಾವ್ದು ಇಂಪಾರ್ಟೆಂಟ್ ಇದೆ, ಹೈ ಯೀಲ್ಡಿಂಗ್ ಟಾಪಿಕ್ ಅಂತ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಹೇಳಿದ್ದಾರೆ. ಅದು ಬೇಸ್ಡ್ ಆನ್ ಪ್ರಿವಿಯಸ್ಸೇ ರೆಡಿ ಮಾಡಿಬಿಟ್ಟಿದ್ದಾರೆ ಇವರು ಬುಕ್ನ. ಇವರು ಬೇರೆ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡೋರು, IAS ಕ್ಲಿಯರ್ ಮಾಡೋರು, ಇದ್ಯಾವುದು ದೊಡ್ಡ ಟ್ರಕ್ರಿ. ಹಾಗಾಗಿ ಎಕ್ಸಾಮ್ ಬರೆದಿದ್ದಾರೆ. ಆಮೇಲೆ ಪರೀಕ್ಷೆಯವರು ABCD ಕೊಡ್ತಾನೆ, ಅದ್ರಲ್ಲಿ ಗೊಂದಲ ಮಾಡ್ತಾನೆ. AB ಮಾತ್ರ ಸರಿ, C ಮಾತ್ರ ಸರಿ, D ಮಾತ್ರ ಸರಿ, ಅದನ್ನು ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ನಮ್ಮ ದೇಶದ ಎಲ್ಲೆಲ್ಲಿ ಬೇರೆ ರಾಜ್ಯದ ಪೊಲಿಟಿಕ್ಸ್ ಸಂಬಂಧ ಕ್ವಶನ್ಸ್ ಏನಿದೆ ಅದನ್ನೆಲ್ಲ ಇವರು ಮೆನ್ಷನ್ ಮಾಡವ್ರೆ. ಆಮೇಲೆ UPSC KS ಏನಾದರೂ ಮೇನ್ಸ್ ಬರೀತಾ ಇದ್ರೆ ಅದು ಕ್ವಶನ್ಸ್ ಮೆನ್ಷನ್ ಮಾಡವ್ರೆ. ಆಮೇಲೆ ಯಾರ್ಯಾರು KA ಎಕ್ಸಾಮ್ಸ್ಗೆಲ್ಲ ಓದ್ತಿದ್ದಾರೆ ಇಂಪಾರ್ಟೆಂಟು. ಗಂಗಾಧರು ಲೆಂದಿ ಓದೋಕ್ಕೆ ಶಾರ್ಟ್ಕಟ್ಟಲ್ಲಿ ಆಗಿ ಇದು ಇಂಪಾರ್ಟೆಂಟ್, ನೋ ಡೌಟ್ ಇನ್ ದಟ್. ಸೊ ನಿಮಗೆ ಪೊಲಿಟಿ ಮುಗೀತು, ಹಿಸ್ಟ್ರಿ ಮುಗೀತು. ನೆಕ್ಸ್ಟ್ ಬಂದ್ಬಿಟ್ಟು ನಾನು ನಿಮಗೆ ಯಾವುದು ಹೇಳುವ ಅಂದರೆ ಭೂಗೋಳಶಾಸ್ತ್ರ. ಸೊ ಭೂಗೋಳಶಾಸ್ತ್ರದಲ್ಲಿ ಒಟ್ಟು 4 ಟೈಪ್ ಬರುತ್ತೆ, ನಾನು ಹೇಳ್ತೀನಿ ಕೇಳಿ. ಒಂದು ಕರ್ನಾಟಕ ಭೂಗೋಳಶಾಸ್ತ್ರ ಬರುತ್ತೆ, ಒಂದು ಭಾರತದ ಭೂಗೋಳಶಾಸ್ತ್ರ ಬರುತ್ತೆ, ಒಂದು ಪ್ರಪಂಚದ ಭೂಗೋಳಶಾಸ್ತ್ರ ಬರುತ್ತೆ, ಒಂದು ಫಿಸಿಕಲ್ ಜಿಯೋಗ್ರಫಿ ಅಂತ ಒಂದು ಬರುತ್ತೆ. ಅರ್ಥ ಆಯ್ತಾ?
ಇಷ್ಟು ಎಲ್ಲ ಜಿಯೋಗ್ರಫೀಸ್ ಬರುತ್ತೆ. ಇದರಲ್ಲಿ ಇಂಪಾರ್ಟೆಂಟು KS ಬಂದ್ಬಿಟ್ಟು ಉಳಿದ ಎಲ್ಲ ಎಕ್ಸಾಮ್ಸ್ಗೆ ಇನ್ಕ್ಲೂಡಿಂಗ್ PSIs ಎಲ್ಲ ಎಕ್ಸಾಮ್ಸ್ಗೆ, ಪೊಲೀಸ್ ಎಕ್ಸಾಮ್ಸು, ಎಕ್ಸಾಮ್ಸ್, ಟೀಚರ್ಸ್ ಎಕ್ಸಾಮ್ಸ್ಗೂ GK ನಿಮಗೆ ಕಡಿಮೆ ಇರುತ್ತೆ. ಮೋರ್ ದೆನ್ ಈ ಬುಕ್ಸು 2026ನೇ ಎಡಿಷನ್ ಇದು. ಸೊ ಇದರಲ್ಲಿ ಇನ್ ಡೀಟೇಲ್ ಆಗಿ KM ಸುರೇಶ್ ನಾವು ಪರ್ಸನಲ್ ಆಗಿ ಓದಿರೋ ಬುಕ್ಸ್ ಹೇಳ್ತಾ ಇದ್ದೀನಿ, ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ದಿಸ್ ಬುಕ್ ಈಸ್ ಮೋರ್ ದೆನ್ ಎನಫ್ ಫಾರ್ ಯುವರ್ KS ಎಕ್ಸಾಮ್ಸ್, ಫಾರ್ ಯುವರ್ ಪೊಲೀಸ್ ಎಕ್ಸಾಮ್ಸ್ ಆ್ಯಂಡ್ VA ಎಕ್ಸಾಮ್ಸ್, SDA, PDO, ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗೆ ಇದು ಬರುತ್ತೆ. ಅರ್ಥ ಆಗ್ತಿದೆಯಾ? ಆಮೇಲೆ ನೀವು ಸಪ್ರೇಟಾಗಿ ಓದ್ತೀನಿ ಅಂದರೆ ಭೂಗೋಳಶಾಸ್ತ್ರನ ಬೇಕಾದ್ರೆ ಅದನ್ನು ಸಪ್ರೇಟ್ ಕ್ಲಾಸ್ ಮಾಡಿದ್ರೆ ಈಗ ಹೇಳ್ತೀನಿ, ಹಂಗೆ ಕೇಳಿ. ಕರ್ನಾಟಕ ಜಿಯೋಗ್ರಫಿ, ಭಾರತದ ಜಿಯೋಗ್ರಫಿ, ಪ್ರಾಪಂಚಿಕ ಭೂಗೋಳಶಾಸ್ತ್ರ ಜಿಯೋಗ್ರಫಿ ಸಪ್ರೇಟಾಗಿ ನಮ್ಮ KM ಸುರೇಶ್ ಅವರವರು, ಇವರು ಯಾರು ರಂಗನಾಥ್ ಅಂತ ಒಬ್ಬರು ಇದ್ದಾರೆ, ರಂಗನಾಥ್ ಸರ್ ಅಂತ, ಡಾಕ್ಟರ್ ರಂಗನಾಥ್ ಸರ್ ಅಂತ ಎಕ್ಸಲೆಂಟ್ ಆಗಿ ಬರ್ದಿದ್ದಾರೆ. ಸಪ್ರೇಟ್ ಓದೋದು. ಬಟ್ ನಾನು ಹೇಳ್ತಿರೋದು ಕಡಿಮೆ ಸಮಯದಲ್ಲಿ ಇರೋದು ಇದು ಒಂದು ಬುಕ್ಸು, ಮೋರ್ ದೆನ್ ಎನಫ್. ಅರ್ಥ ಆಯ್ತಾ? ನೆಕ್ಸ್ಟು ಇದ್ರ ಜೊತೆಗೆ ಇನ್ನೊಂದು ಏನಂದರೆ ಅಟ್ಲಾಸ್. ಇಂಗ್ಲೀಷಲ್ಲಿ ಓದೋರು ಈ ಅಟ್ಲಾಸ್ ತಗೊಂಡು ಓದಿ. ಅದಾದರೆ ಕನ್ನಡದಲ್ಲಿ ಶಾಲಾ ಅಟ್ಲಾಸ್ ಅಂತ ಇದೆ, ಇದು ಇಂಪಾರ್ಟೆಂಟ್. ಇದರಲ್ಲಿ ನೀವು ಓದಬೇಕಾದ್ರೆ ಮಾರ್ಕ್ ಮಾಡ್ಕೋಬೇಕು. ಇದು ವಾಸನ್ಸ್ ಅಂತ, ಇಲ್ಲಿ ಸ್ಟಡಿ ಸೆಂಟ್ರಲ್ಲಿ ಹೋಗಿ ಯಾವುದಾದ್ರು ಬುಕ್ ಸ್ಟಾಲಲ್ಲಿ ಹೋಗಿ ಕೇಳಿ, ಇದನ್ನ ಕೊಡ್ತಾರೆ, ವಾಸನ್ಸ್ ಅಂತ. ಇದರಲ್ಲಿ ಎಲ್ಲ ಇದೆ, ಅದನ್ನ ಹೈಲೈಟ್ ಮಾಡ್ಕೊಳ್ಳಿ. ಮ್ಯಾಪ್ ನೋಡ್ತಾ ಇರಿ, ಕರೆಂಟ್ ಅಫೇರ್ಸ್ ಮ್ಯಾಪಲ್ಲಿ ಬರ್ಕೊಳ್ಳಿ, ನದಿಗಳನ್ನ ಮ್ಯಾಪಲ್ಲಿ ಅವ್ರನ್ನ ಮೆನ್ಷನ್ ಮಾಡಿರ್ತಾರೆ, ಅದನ್ನು ನೀವು ಇಂಪಾರ್ಟೆಂಟ್ ಓದೋಳಿ. ಜಿಯೋಗ್ರಫಿ ಜೊತೆಗೆ ಇಂಗ್ಲೀಷ್ನಾಗಿದ್ದರೆ ಇದು, ಕನ್ನಡ ಮೀಡಿಯಮ್ನಾಗಿದ್ದರೆ ಇದು, ಅದನ್ನು ತಗೊಂಡು ಓದಿ. ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಭೂಗೋಳಶಾಸ್ತ್ರ ಆಯಿತು ನಿಮಗೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಮೆಂಟಲ್ ಎಬಿಲಿಟಿ ನಿಮಗೆ ಗೊತ್ತು. ನಾನು ಇವ್ರದ್ದು ಯಾಕೆಂದರೆ ನಾವು ಹಾಗೆ ನೋಡಿರೋದಕ್ಕೆಲ್ಲ ಕವರ್ ಮಾಡಿರೋ ಅಂತ ಹೇಳಿರೋದು. ಇದೇ ಬುಕ್ಕು ಅಂತಲ್ಲ, ಮೆಂಟಲ್ ಎಬಿಲಿಟಿಗೆ ನೀವು ಒಂದು ಬುಕ್ಕಲ್ಲಿ ನೀವೇ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮದೇ ಒಂದು ಮೆಥಡ್ ಈ ಬುಕ್ಕಲ್ಲಿ ಇದೆ, ಆ ಮೆಥಡ್ ತಗೊಳ್ಳಿ. ಅದನ್ನು ಎಕ್ಸಾಮ್ಸಲ್ಲಿ ಯಾವುದೇ ಕ್ವಶನ್ಸ್ ಬರಲಿ, ಆ ಮೆಥಡ್ ಪ್ರಕಾರ ಬಿಡಿಸೋಕೆ ಟ್ರೈ ಮಾಡಿ. ಸೊ ಮೆಂಟಲ್ ಎಬಿಲಿಟಿಗೆ ಯೂಟ್ಯೂಬ್ ಕ್ಲಾಸ್ ಇಸ್ ಮೋರ್ ದೆನ್ ಎನಫ್. ಬುಕ್ಕಿಗಿಂತ ನಿಮ್ಮ ನೋಟ್ಸು ಮತ್ತು ನಾನು ಹೇಳ್ತಾ ಇದ್ದೀನಿ, ನೋಟ್ಸು ಮತ್ತು ಯೂಟ್ಯೂಬಲ್ಲಿ ಈಶ್ವರ್ಗಿರಿ ಇದೆ. ನೀವೇನಾದರೂ ಇಂಗ್ಲೀಷ್ ಚಾನಲ್ ನೋಡ್ತಾ ಇದ್ದರೆ ಫೀಲ್ ಫ್ರೀ ಟು ಲರ್ನ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದು ನೋಡಿ. ಕನ್ನಡದಲ್ಲಿ ಈಶ್ವರ್ಗಿರಿ. ಆಮೇಲೆ ಈ ಸರ್ ಇನ್ನೂ ನೋಟ್ಸ್ ಮಾಡ್ತಿದ್ದಾರಂತೆ, ನನಗೆ ಗೊತ್ತಿಲ್ಲ. ಬಟ್ ಬುಕ್ಸ್ ಇದು ನಮ್ಮ ಹತ್ರ ಇದೆ, ಚೆನ್ನಾಗಿದೆ. ಇದನ್ನು ನೀವು ತೊಗೋಬೋದು. ಮೆಂಟಲ್ ಎಬಿಲಿಟಿ ಇಂಪಾರ್ಟೆಂಟ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಏನಪ್ಪ, ಸೈನ್ಸ್. ಇವರು ಬಂದು ಬರೆದವರು ವೆಂಕಟರಮಣ ಸ್ವಾಮಿ ಅಂತ, VRS ಅಂತ. MSc ನೋಡಿ ಇವರು ಸ್ಪೆಷಲ್ಲು. ಇವ್ರು ಏನು ಮಾಡಿದ್ದಾರೆ, ಸಪ್ರೇಟ್ ಬುಕ್ ಇದೆ. ಆಮೇಲೆ ಇವರು ಕ್ವಶನ್ಸ್ ಕೂಡ ಅಲ್ಲೇ ಮಾಡಿದ್ದಾರೆ. ಅತಿ ಹೆಚ್ಚು ಬುಕ್ಸ್ ಕೂಡ ಇದು ಸೇಲ್ ಆಗುತ್ತೆ ಕರ್ನಾಟಕದಲ್ಲಿ, ನೋ ಡೌಟ್ ಇನ್ ದಟ್. ಸೊ ಇವರು 15 ವರ್ಷದಿಂದ ಕಾಂಪಿಟೇಟಿವ್ ಫೀಲ್ಡಲ್ಲಿದ್ದಾರೆ ಸರು. NCERT ಬೇಸ್ಡ್ ಆನ್ ಪೇಪರ್ ತಗೊಂಡು. ಆಮೇಲೆ ಈಸಿ ಟು ಅಂಡರ್ಸ್ಟ್ಯಾಂಡ್ ಇದೆ. ನಾನು ಬೇರೆ ಎಲ್ಲ ಬುಕ್ಸ್ ಓದಿದ್ದೀವಿ, ಇನ್ಕ್ಲೂಡಿಂಗ್ ಏನು ನಾವು ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ನಾನು ನೋಡ್ತಾ ಇದ್ದೀನಿ. ಸ್ಪರ್ಧಾ ವಿಜ್ಞಾನದಲ್ಲಿ ಮೋರ್ ದೆನ್ ಎನಫ್. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಸ್ಕೂಲ್ ಬುಕ್ಸ್ ಓದಿದ ಮೇಲೆ. ಅರ್ಥ ಆಯ್ತಾ? ಸ್ಕೂಲ್ ಬುಕ್ಸ್ ಇಸ್ ದ ಬೇಸಿಕ್ ಫೌಂಡೇಶನ್ ಫಾರ್ ಆಲ್ ಯುವರ್ ಎಕ್ಸಾಮ್ಸ್, ಕೀಪ್ ಇನ್ ಯುವರ್ ಮೈಂಡ್. ನೆಕ್ಸ್ಟ್ ಬಂದುಬಿಟ್ಟು ಸ್ಪರ್ಧಾ ವಿಜ್ಞಾನ ಮುಗೀತು, ಅದು ಒಂದು ಬುಕ್ ತಗೊಳ್ಳಿ. ಆಮೇಲೆ ಪರಿಸರ ವಿಜ್ಞಾನ ಸ್ಟ್ರಾಂಗ್ಲಿ ಸಜೆಸ್ಟ್ ಹೇಳ್ತಾ ಇದ್ದೀನಿ, ಇದೇ ಬುಕ್ಸ್ ಓದಿ. ಸರ್ ಇನ್ನೊಂದು ಬುಕ್ಸ್ ಬರೆದಿದ್ದಾರೆ ಸರ್ ಅಂತ ಹೇಳಿದರೆ ನಾನು ಬುಕ್ಸ್ ಮೆನ್ಷನ್ ಮಾಡಲ್ಲ. ಬಟ್ ಆ ಬುಕ್ ಏನಾಗುತ್ತೆ ನಿಮಗೆಲ್ಲ ಮೈಂಡಲ್ಲಿ ಬರುತ್ತೆ, ಕಾಂಪಿಟೇಟಿವ್ ಫೀಲ್ಡ್ ಇದ್ದರು ಒಂದ್ಸಾರಿ ಓದಿ. ಅದೇನಾಗಿದೆ, ಸ್ವಲ್ಪ ನನಗೆ ಕಾಂಪ್ಲಿಕೇಟೆಡ್ ಅನ್ನಿಸ್ತು ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್ ಆಗಿ. ಇದು ನಾವು ಒಂದು ಪೇಪರ್ ಓದ್ಬಿಟ್ಟಿದ್ದೀವಿ MScಯಲ್ಲಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವಿನೋದ್ ಕುಮಾರ್ ಚೌಹಾಣ್ ಸರ್ ಏನಾಗಿದೆ, ಅದನ್ನು ಈಸಿಯಾಗಿದೆ ನಿಮಗೆ. ಅರ್ಥ ಆಗ್ತಿದೆಯಾ? ನೀವು ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ಈಗ ಎಕ್ಸಾಂಪಲ್ಲು, ಈಗ ಪಾಪ್ಯುಲೇಷನ್ ಡೆನ್ಸಿಟಿ ಆಗಿರ್ಬೋದು, ಅದಾದ ನಂತರ ಕೆಲವೊಂದು ಕ್ವಶನ್ಸು, ಎಕ್ಸಾಂಪಲು ಇದು ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಆಗಲಿ, ಎಷ್ಟು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡೋರೆ. ಅರ್ಥ ಆಗ್ತಿದೆಯಾ? ಇದನ್ನು ಯಾರ್ದು, ವಿನೋದ್ ಕುಮಾರ್ ಚೌಹಾಣ್ ಅವ್ರದ್ದು ಎಕಾಲಜಿ, ಎನ್ವೈರ್ನ್ಮೆಂಟ್ ಮತ್ತು ಎಕಾಲಜಿ ಅಂತಾರಲ್ಲ, ಅದೇ ಇದು ಬುಕ್ಕಪ್ಪ. ಅದನ್ನು ನೀವು ಓದಿ. ಅರ್ಥ ಆಯ್ತಾ? ಎಕಾಲಜಿಗೆ ನಿಮಗೆ ಅರ್ಥ ಆಯಿತು. ಸ್ಕೂಲ್ ಬುಕ್ಸಲ್ಲಿ 12ನೇ ಕ್ಲಾಸಲ್ಲಿದೆ ಬಯಾಲಜಿ ಬುಕ್ಕಲ್ಲಿ. ಅದನ್ನು ಬಿಟ್ಟರೆ ಇದು ಇಂಪಾರ್ಟೆಂಟು, ಇದನ್ನು ಎಲ್ಲರೂ ತಗೊಳ್ಳಿ. ಆಯಿತಾ? ನೆಕ್ಸ್ಟು ಯಾರು ಉಳಿತು, ಅರ್ಥವ್ಯವಸ್ಥೆ, ಗರಣಿ ಕೃಷ್ಣಮೂರ್ತಿ ಸರ್. ಒನ್ ಟೈಮು ಇವ್ರದ್ದು ಯಾವಾಗಲೂ ಒಂದು ಕಡೆ ಕ್ಲಾಸ್ ಕೇಳಿದ್ದೀವಿ ನಾವು. ಜೊತೆಗೆ ಗರಣಿ ಕೃಷ್ಣಮೂರ್ತಿ ಸರ್ ಇಂಡಿಯನ್ ಎಕಾನಮಿಕ್ ಮೋರ್ ದೆನ್ ಎನಫ್. ಯಾಕಂದರೆ ನಾವು ನೋಡಿದ್ದೀವಿ, ಅದಕ್ಕೋಸ್ಕರ ಅರ್ಥ ಆಗುತ್ತೆ, ಅದು ಈಸಿಯಾಗಿ ಅರ್ಥ ಆಗುತ್ತೆ. ಎಕನಾಮಿಕ್ಸ್ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿದೆ, ಅರ್ಥ ಆಗುತ್ತೆ. ಸೊ ದಟ್ ಇದು ಇಂಪಾರ್ಟೆಂಟು. ಸೊ ಮತ್ತೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ KA ಕ್ವಶನ್ ಪೇಪರ್ಸು. KAದು ಸಾರ್ ಕ್ವಶನ್ ಪೇಪರ್ ಓದಿಸಿದ್ರೆ ಸಾಕು, ದೇವರು ಅನ್ನೋದು ಸಾಕಾಗಲ್ಲ. ಅರ್ಥ ಆಗ್ತಿದೆಯಾ? ಕ್ವಶನ್ ಪೇಪರ್ ಓದಿದರೆ ಅದು ಸಾಕಾಗಲ್ಲ. ಸೊ ನಮ್ಮ ಉದ್ದೇಶ ಏನಿದೆ, ಸೊ ನಾನು ನಿಮಗೇನು ಹೇಳ್ತಿದ್ದೀನಿ ಅಂದರೆ,
ನೆಕ್ಸ್ಟ್ ಬಂದ್ಬಿಟ್ಟು ಈ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಏನಾಗ್ತಿದೆ ಅಂದ್ರೆ, ಸೊ ವಿವರಣಾತ್ಮಕ ಪ್ರಶ್ನೋತ್ತರ ಮಾಲಿಕೆ ಇದೆ. ನಾನು ಇದನ್ನ ಯಾರು ಬರ್ದಿದ್ದಾರೆ ಅಂತ ಗೊತ್ತಿಲ್ಲ, ಸರ್ ಇದು ಯಾರಂತ. ಬಟ್ ಏನ್ ಹೇಳ್ತಿದ್ದೇನೆ ಅಂದ್ರೆ, ಎಲ್ಲಾ ಕ್ವಶನ್ ಪೇಪರ್ ಪ್ರೀವಿಯಸ್ ಒಂದ್ ಹತ್ರ ಸಿಗ್ತಾ ಇದಾವೆ. ಹುಡ್ಕೋದು ನಿಮ್ಗೆ ಕಷ್ಟ ಆಗುತ್ತೆ, ಎಲ್ಲ ಎಕ್ಸಾಮ್ಸ್ ನೀವು ಬರ್ದಿರಲ್ಲ. ಸೊ ಯಾವ ರೀತಿ ಕ್ವಶನ್ ರೈಸ್ ಆಗ್ತಿದೆ ಅಂತ ಅಷ್ಟೇ ನೋಡ್ಕೋಬಾರ್ದು, ಎಕ್ಸ್ಪ್ಲನೇಷನ್ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಸೊ ನೀ ಇದನ್ನ ಬಿಟ್ರೆ ಇನ್ನೊಬ್ರು ಯಾರೋ ಬಿರಾದರ್ ಸರ್ ಬರ್ದಿದ್ದಾರೆ. ಅವರು ಒಂದು 20-25 ವರ್ಷದಿಂದ ಸಾವಿರಾರು ಅವರು ಇವ್ರು ಏನಿದ್ದಾರೆ ಜಾಬ್ ಮಾಡಿದ್ದಾರೆ. ಅವರು ಟೀಚಿಂಗ್ ಮುಖಾಂತರ ತುಂಬಾ ಜನ ಅವ್ರ ಟೀಚಿಂಗ್ ತಗೊಂಡ್ರು, ಜಾಬ್ ತಗೊಂಡಿದ್ದಾರೆ. ಸೊ ಆ ಬುಕ್ ಆದ್ರೂ ತಗೊಳ್ಳಿ, ಇದನ್ನಾದ್ರೂ ತಗೊಳ್ಳಿ, ಯಾವ್ದಾದ್ರೂ ತಗೊಳ್ಳಿ. ಬಟ್ ನಮ್ಮ ಉದ್ದೇಶ ಏನು, ಕ್ವಶನ್ಸ್ ಪೇಪರ್ ಹೇಗಾಗುತ್ತೆ ಅಂತ ನೀವು ಅದನ್ನ ನೋಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಅದನ್ನ ಬಿಟ್ಬಿಟ್ಟು ಆಮೇಲೆ ಇನ್ನೊಂದು ನಾನು ಹೇಳಿದೆ ನಿಮಗೆ, ಯಾರೋ ಒಬ್ರು ಸರ್ ಒಂದೇ ಬುಕ್ಕಲ್ಲಿ ಎಲ್ಲ ಇರುತ್ತೆ ಸರ್, KM ಸುರೇಶ್ ಅವರೇ ಸಾಮಾನ್ಯ ಅಧ್ಯಯನ ಅಂತ ಬುಕ್ ಇದೆ, ಎಲ್ಲ ಕವರ್ ಆಗಿಬಿಟ್ಟಿರುತ್ತೆ. KSP ಆಗಿದ್ರೆ ಹೆಂಗೋ ನಡೆದ್ಬಿಡ್ತಿತ್ತು. ಅರ್ಥ ಆಗ್ತಿದೆಯಾ? ಅದನ್ನ ನಾನು ಇಂಪಾರ್ಟೆಂಟಾಗಿ ಹೇಳಿದ್ದೀನಿ. ಸೊ ದಟ್ ನೀವು ಇಷ್ಟು ಮಾಡಿ, ಜೊತೆಗೆ PYQs ಅನ್ನು ನೋಡ್ಕೊಳ್ಳಿ. ಸ್ಪೆಸಿಫಿಕ್ ಪೇಪರ್ ಇದ್ದರದ್ದು ಎಲ್ಲ ಸಬ್ಜೆಕ್ಟ್ ಒಂದ್ಸಾರಿ ನಾನು ಪಾಸ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಹಾಕಿ. ಸೊ ಇದು ನಾನು ಹೇಳ್ತಿರೋದು ಪ್ರತಿ ಒಂದು ಸಬ್ಜೆಕ್ಟಿಗೆ 500-600 ಪೇಜಸ್ ಇದೆ. ಅದನ್ನ ನೀವು ಓದಲೇಬೇಕು. ಟೈಮ್ ತಗೊಳ್ಳಿ, ಸ್ಕೂಲ್ ಬುಕ್ಸ್ ಓದಿ ಹಗಲು ರಾತ್ರಿ ಕುತ್ಕೊಂಡು ಓದಿ, ಆರಾಮಾಗಿ 3 ಮಂತ್ಸಲ್ಲಿ ಕವರ್ ಮಾಡ್ಬೋದು. ಏನು ದೊಡ್ಡದಲ್ಲ. ಫಸ್ಟ್ ರೀಡಿಂಗ್ ಎಲ್ಲ ಸೇರಿಸಿ, ಯಾಕಂದ್ರೆ ನಾವು ಮಾಡಿರೋದು ಕೇಳ್ತಿರೋದು, ಆ 3 ಮಂತ್ಸಲ್ಲಿ ನೀವು ಕವರ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಇನ್ನೊಂದಂದರೆ ಇಂಪಾರ್ಟೆಂಟ್ ವಿಜಯ ಮ್ಯಾಗ್ಝಿನ್ಸ್, ಸ್ಪರ್ಧಾ ವಿಜೇತ ಕರೆಂಟ್ ಅಫೇರ್ಸ್ಗೆ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ನಿಮಗೆಲ್ಲ ಗೊತ್ತಿರುತ್ತೆ. ಮೋರ್ ದೆನ್ ಎನಫ್. PC2 ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ಗೆ ಎಕ್ಸೆಪ್ಟ್ KSಗೂ ಕೂಡ ಅದೇ ಕ್ವಶನ್ಸ್ ಬರ್ತಿರುತ್ತೆ. ನೆಕ್ಸ್ಟ್ ಏನಂದರೆ, ಅರಿವು ಓದೋರು ಓದ್ತಾರೆ, ಬಟ್ ಮ್ಯಾಕ್ಸಿಮಮ್ KSಗೂ ಕೂಡ ರೆಫರ್ ಮಾಡ್ತಾರೆ. ಎಲ್ಲ ಎಕ್ಸಾಮ್ಸ್ಗೂ ಸ್ಪರ್ಧಾ ಅರಿವು ಆರ್ ಸ್ಪರ್ಧಾ ವಿಜೇತ ಎರಡರಲ್ಲಿ ಒಂದು ಓದಿ. ಸೊ ಇದಾಗಿತ್ತು ಏನು ಇಂಪಾರ್ಟೆಂಟ್ ಇದೆ. ಏನೇ ಡೌಟ್ಸ್ ಇದೆಯಾ ಬುಕ್ಸ್ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ ಹಾಕಿ. ಸೊ ನೀವು ಒಂದೇ ಬುಕ್ಸ್ ದೇವ್ರು ಅನ್ಕೋದು ಆಗಲ್ಲ. ಎಲ್ಲ ಬುಕ್ಸ್ ಈ ಥರ ಇಟ್ಕೊಳ್ಳಿ ನಿಮ್ಮ ರ್ಯಾಕಲ್ಲಿ. ಸ್ಕೂಲ್ ಬುಕ್ಸ್ ಆದ ನಂತರ ಈ ಥರ ರ್ಯಾಕಲ್ಲಿ ಎಲ್ಲ ಬುಕ್ಸ್ ಇರಲಿ. ಎಕ್ಸಾಮ್ ಪದೇ ಅದನ್ನೇ ರಿವಿಷನ್ ಮಾಡಿ PYQs ಬಿಡಿಸಿ 100% ಜಾಬ್ ಆಗುತ್ತೆ, ಅದರಲ್ಲಿ ನೋ ಡೌಟ್. ಇದನ್ನೇ ಯಾರು ಮಾಡಿರಲ್ಲ. ಆ ಬುಕ್ಸು, ಆ ನೋಟ್ಸ್, ಈ ನೋಟ್ಸ್, ಯಾವ ನೋಟ್ಸ್, ಸ್ವಂತ ನೋಟ್ಸ್ ಮಾಡ್ತಿದ್ರೆ ಡಿಪೆಂಡೆನ್ಸಿ. ಇನ್ನೊಬ್ಬ ನೋಟ್ಸ್ ಮಾಡಿರೋದಕ್ಕೆ ಡಿಪೆಂಡ್ ಆಗಲೇಬಾರ್ದು. ನೀವು ಸ್ವಂತ ನಿಮ್ಮ ಹ್ಯಾಂಡ್ ರೈಟಿಂಗ್ ಮಾಡ್ಕೊಂತೀರ, ನೋಟ್ಸ್ ನೋಡ್ಕೊಂಡು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅದಕ್ಕೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಹಾಕಿ, ನಾವು ರಿಪ್ಲೈ ಮಾಡ್ತೀವಿ.